ನೋಡಿ, ಈ ಥರ ಪೌಡರ್ ಥರ ಆಗಿರಬೇಕು. ಕೂಡ ಅಷ್ಟೇ ಈ ಥರ ನುಣ್ಣಗಾಗಿರಬೇಕು. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಮಗೆ ಮಾರ್ಕೆಟ್ನಲ್ಲಿ ಹಲವು ಬಗೆಯ ಬ್ರ್ಯಾಂಡ್ಗಳಲ್ಲಿ ಮಿಲ್ಕ್ ಮಿಕ್ಸ್ ಅನ್ನೋದು ಸಿಗುತ್ತೆ. ಸೊ ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಏಕೆಂದರೆ ಅದರಲ್ಲಿ ಜಾಸ್ತಿಯಾಗಿ ಸಕ್ಕರೆ ಹಾಕಿರ್ತಾರೆ, ಆರ್ಟಿಫಿಷಿಯಲ್ ಫ್ಲೇವರ್ಸ್, ಕಲರ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ಹೇಳಬೇಕು ಅಂದರೆ ಮಕ್ಕಳಿಗೆ ಅದು ಸಿಹಿಯಾಗಿರೋದ್ರಿಂದ ತುಂಬಾ ಇಷ್ಟ ಆಗಿಬಿಡುತ್ತೆ. ಬಟ್ ಆದರೆ ಅದರಲ್ಲಿ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಎಷ್ಟಿದೆ, ಏನಿದೆ ಅದೆಲ್ಲ ನಾವು ನೋಡೋದೇ ಇಲ್ಲ. ಕೆಲವೊಂದು ರಲ್ಲಿ ಅಂತೂ ಸಕ್ಕರೆ ಮತ್ತು ಆರ್ಟಿಫಿಷಿಯಲ್ ಕಲರ್ಸ್ ಅನ್ನೋದು ಜಾಸ್ತಿಯಾಗಿ ಯೂಸ್ ಮಾಡಿರ್ತಾರೆ. ಅಂಥದ್ದನ್ನು ನಾವು ಮಕ್ಳಿಗೆ ಕೊಡೋದ್ರಿಂದ ಮಕ್ಕಳ ಆರೋಗ್ಯನೂ ಕೆಡುತ್ತಲ್ವ. ಅದನ್ನೇ ನಾವು ಮನೇಲಿ ಸಿಂಪಲ್ಲಾಗಿ ಬರೀ 4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಹೋಮ್ ಮೇಡ್ ಮಿಲ್ಕ್ ಮಿಕ್ಸನ್ನು ಮಾಡ್ಕೊಳ್ಬಹುದು. ಸೊ ಇದು ಕೊಡೋದ್ರಿಂದ ಮಕ್ಕಳು ಗ್ರೋತ್ಗೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ಅವರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ, ಈ ರೀತಿ ಹೇಳ್ತಾ ಹೋದರೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೂಪರ್ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಕಲರ್ಸ್ ಏನು ಯೂಸ್ ಮಾಡಿರೋದಿಲ್ಲ, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಯೂಸ್ ಮಾಡಿರೋದಿಲ್ಲ. ಆದರೂ ಕೂಡ ಇದರ ಅರೋಮಾ ಅಂತೂ ಆಹಾ ಸಕ್ಕತ್ತಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿಯಾಗಿದೆ ಕಲರ್ ಅಂತ. ಸೊ ಸೇಮ್ ಚಾಕ್ಲೇಟ್ ಫ್ಲೇವರ್ ಇದೆ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಕ್ವಿಕ್ಕಾಗಿ ತೋರಿಸ್ತೀನಿ. ಫ್ರೆಂಡ್ಸ್, ಫಸ್ಟು ಒಂದು ಕಡಾಯಿಗೆ ಒಂದು 2/3 ಕಪ್ನಷ್ಟು ಮಖಾನ ಹಾಕೊಳ್ಳೋಣ. ಇದನ್ನು ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು. ಸ್ವಲ್ಪ ಗರ್ಗರಿ ಆಗಬೇಕು. ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಎಲ್ಲ ಅಂತ ಹೇಳಿದ್ರೆ ಅದು ಸೀದೋಗ್ಬಿಡುತ್ತೆ. ಇನ್ನು ಈ ಮಖಾನನ ಮಕ್ಕಳಿಗೆ ಕೊಡೋದ್ರಿಂದ ರಿಚ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಹಾಗೆ ಬೋನ್ ಹೆಲ್ತ್ಗೆ, ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದಿದು. ಇನ್ನು ಸಾಕಷ್ಟು ಬಗೆಯ ಸ್ನ್ಯಾಕ್ಸನ್ನು ಈ ಮಖಾನ ಬಳಸಿ ಮಾಡಬಹುದು. ನೋಡಿ, ಇದು ತೊಗೊಂಡು ನೋಡಿದಾಗ ಈ ಥರ ಪುಡಿ ಪುಡಿ ಆಗಬೇಕು. ಈಗ ಆಗಿದೆ ಅಂತ. ಇದಾಗಿದೆ. ಈಗ ಒಂದು ಪ್ಲೇಟಿಗೆ ತೆಗೆದು ಹಾಕೊಳ್ಳೋಣ. ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಬಾದಾಮಿಯನ್ನು ತೊಗೊಂಡಿದ್ದೀನಿ. ಇದನ್ನು ನೈಟ್ ನೆನೆಸ್ಬಿಟ್ಟು ಮಾರನೇ ದಿವಸ ಅದ್ರ ಸಿಪ್ಪೆನ ತೆಗೆದು ಒಂದು 2 ದಿವಸ ಇದನ್ನು ಒಣಗಿಸಿದ್ದೀನಿ. ಆನಂತರ ಈ ರೀತಿಯಾಗುತ್ತೆ. ಇದನ್ನು ನೀವು ಫಸ್ಟು ಹುರ್ಕೋಬೇಕಾಗತ್ತೆ. ಸೊ ಈಗ ನಾನು ಇದನ್ನು ಕೂಡ ಹುರಿತಾ ಇದ್ದೀನಿ. ನಾವು ಬೇಕು ಅಂದರೆ ಬಾದಾಮಿನ ಹಾಗೆ ಕೂಡ ಹಾಕ್ಕೊಂಡು ಹುರಿಬಹುದು. ಬಟ್ ನಮಗೆ ಹೊರಗಡೆ ಸಿಗತ್ತಲ್ವ ಮಿಲ್ಕ್ ಮಿಕ್ಸು, ಸೊ ಆ ಟೆಕ್ಸ್ಚರ್ ಬೇಕು ಅಂದರೆ ಸೊ ಈ ಥರ ಸಿಪ್ಪೆ ತೆಗೆದುಬಿಟ್ಟೆ ಮಾಡಬೇಕಾಗತ್ತೆ. ಇದಾಗಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಜಸ್ಟ್ 1 ನಿಮಿಷ ನಾನು ಇದನ್ನು ಹುರಿದಿದ್ದೀನಿ ಅಷ್ಟೇ. ಈಗ ಫಸ್ಟ್ ನಾವು ಹುರಿದಿರೋಂತಹ ಮಖಾನನ ಒಂದು ಜಾರ್ಗೆ ಹಾಕೊಳ್ಳೋಣ. ಇದನ್ನು ಸಪ್ರೇಟಾಗಿ ರುಬ್ಕೋಬೇಕು. ನೋಡಿ, ಈ ಥರ ಪೌಡರ್ ಥರ ಆಗಿರಬೇಕು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಹಾಗೆ ಬಾದಾಮಿಯನ್ನು ಕೂಡ ರುಬ್ಕೋಬೇಕು. ಫ್ರೆಂಡ್ಸ್, ಇನ್ನು ಬಾದಾಮಿಯಲ್ಲಿ ಕೂಡ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಲ್ವಾ. ಇದರಲ್ಲಿ ವಿಟಮಿನ್ ಇ ಹಾಗೆ ಹಾರ್ಟ್ ಹೆಲ್ತ್ಗೆ, ಬೋನ್ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು. ಇದು ಕೂಡ ಅಷ್ಟೇ ಈ ಥರ ನುಣ್ಣಗಾಗಿರಬೇಕು. ಈಗ ಇದನ್ನು ಕೂಡ ಸೇಮ್ ಬೌಲ್ಗೆ ಹಾಕೊಳ್ಳೋಣ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಅನ್ಸ್ವೀಟೆಡ್ ಕೋಕೋ ಪೌಡರ್ನ ಹಾಕ್ತಾಯಿದ್ದೀನಿ. ಮತ್ತು ಕೋಕೋ ಪೌಡರ್ ಕೂಡ ಅಷ್ಟೇ ನಮ್ಮ ಸ್ಕಿನ್ಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಇದು ತುಂಬಾ ಒಳ್ಳೆಯದು. ಇನ್ನು ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಬ್ರೌನ್ ಶುಗರ್ನ ಹಾಕ್ತಾ ಇದ್ದೀನಿ. ಇದರಲ್ಲಿ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಜಾಸ್ತಿ ಆಗಿರುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಕೂಡ ಇದೆ ಮತ್ತು ಇದು ಡೈಜೆಷನ್ನ ಇಂಪ್ರೂವ್ ಕೂಡ ಮಾಡುತ್ತೆ. ಈಗ ಇದೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬ್ರೌನ್ ಶುಗರ್ ಯೂಸ್ ಮಾಡಿದ್ದೀನಿ. ಒಂದು ವೇಳೆ ನೀವು ಬೇಡ ಅಂದ್ಕೊಂಡ್ರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಗಂಟುಗಳೇನು ಇಲ್ದಲೆ ಚೆನ್ನಾಗಿ ಎಲ್ಲದೂ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದು 10 ನಿಮಿಷ ಇದೇ ಬೌಲ್ನಲ್ಲೇ ಆರಲಿಕ್ಕೆ ಬಿಟ್ಬಿಟ್ಟು ಆನಂತರ ಸ್ಟೋರ್ ಮಾಡ್ತಾ ಇದ್ದೀನಿ.
ಆಮೇಲೆ ಕೆಲವು ಮಕ್ಕಳಿಗೆ ದಿನಾಲೂ ಹಾಲು ಕುಡಿಯೋ ಅಭ್ಯಾಸ ಇರುತ್ತೆ. ಇದು ಒಂದು ಚಮಚ ಹಾಕಿ ಕೊಟ್ಟು ನೋಡಿ ತುಂಬಾ ಫ್ರೆಂಡ್ಸ್ ಇದು ರೆಡಿ ಆಗಿದೆ. ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳೋಣ. ನೀವೊಂದ್ಸಲ ಮಾಡಿಟ್ಕೊಂಡ್ರೆ ಆರಾಮ್ಸೆ ಒಂದು ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಈಗ ನಮ್ಮ ಹೋಮ್ ಮೇಡ್ ಮಿಲ್ಕ್ ಮಿಕ್ಸ್ ರೆಡಿಯಾಗಿದೆ. ಇನ್ನು ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಗೆ 1 ಗ್ಲಾಸ್ನಷ್ಟು ಹಾಲನ್ನ ಹಾಕೊಳ್ಳೋಣ. ಸ್ಟವ್ನ ಆನ್ ಮಾಡಿಕೊಂಡು ಹಾಲನ್ನ ಕುದಿಸ್ಕೊಳ್ಳೋಣ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ನಮ್ಮ ಹೋಮ್ ಮೇಡ್ ಮಿಲ್ಕ್ ಮಿಕ್ಸನ್ನು ಹಾಕೋಣ. ಹಾಕಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ನಾನು ದೊಡ್ಡ ಗ್ಲಾಸ್ ತೊಗೊಂಡಿರೋದ್ರಿಂದ 2 ಟೀ ಸ್ಪೂನ್ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಾಕೋದಿತ್ತು ಅಂದರೆ 1 ಟೀ ಸ್ಪೂನ್ ಹಾಕಿದ್ರು ಸಾಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ನಮ್ಮ ಚಿನ್ನ ಕೊಟ್ನರಣ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಇದಕ್ಕೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ ಫ್ಲೇವರ್ಸ್ ಏನೂ ಹಾಕಿಲ್ಲ. ಚಾಕ್ಲೇಟ್ ಫ್ಲೇವರ್. ಫ್ರೆಂಡ್ಸ್, ಇದು ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವ್ರು ಕೂಡ ಕುಡಿಬೋದು. ತುಂಬಾ ರುಚಿಯಾಗಿರುತ್ತೆ. ನಮ್ಮ ಚಿನ್ನ ಡ್ರಾಯಿಂಗ್ ಮಾಡ್ತಿದ್ದಾಳೆ. ಅವಳಿಗೆ 1 ಗ್ಲಾಸ್ ಅಂದರೆ ದಿನ ಸಾಯಂಕಾಲ ಅವಳಿಗೆ ಹಾಲು ಕುಡಿಯೋ ಅಭ್ಯಾಸ ಇದೆ. ಸೊ ಆ ಹಾಲಿನ ಜೊತೆಗೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಇನ್ನೂ ಖುಷಿಯಾಗಿ ಕುಡಿತಾರೆ. ಚಿನ್ನಿಮ್ಮ ನೋಡಿಲ್ಲಿ, ನಿನಗೆ ಮಿಲ್ಕ್ ಮಿಕ್ಸ್ ತೊಗೊಂಡ್ಬಂದಿದ್ದೀನಿ. ಟೇಸ್ಟ್ ಮಾಡು. ಚೆನ್ನಾಗಿದೆ. ಹೆಂಗಿದೆ? ಚೊಕ್ಕಿ ಇದೆಯಾ? ಇಷ್ಟ ಆಯ್ತಾ? ಕುಡಿ. ಫ್ರೆಂಡ್ಸ್, ಇನ್ಮೇಲೆ ಹೊರಗಡೆಯಿಂದ ಮಿಲ್ಕ್ ಮಿಕ್ಸ್ ತಂದು ಮಕ್ಳಿಗೆ ಕೊಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ರೆಡಿ ಮಾಡ್ಕೊಳ್ಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ನೀವು ಬೆಳಗ್ಗೆ ಅಥವಾ ಸಂಜೆ ಟೈಮ್ನಲ್ಲಿ ಅಥವಾ ರಾತ್ರಿ ಮಲಗೋ ಟೈಮ್ನಲ್ಲಿ ಕೂಡ ಕೊಡಬಹುದು. ಸೊ ಇವತ್ತಿನ ಈ ಹೋಮ್ ಮೇಡ್ ಮಿಲ್ಕ್ ಮಿಕ್ಸ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ರೆಸಿಪಿನ ತಪ್ಪದೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.